ವೆಸ್ಟ್ ಬೆಂಗಾಲಲ್ಲಿ ರೀಸೆಂಟಾಗಿ ಎಲೆಕ್ಷನ್ಸ್ ನಡೀತು, ಅದು ನಿಮಗೆಲ್ಲ ಗೊತ್ತಿರೋದಿದೆ. ಆದರೆ ಒಂದಲ್ಲ ಎರಡಲ್ಲ ಸುಮಾರು 77 ಬೂತ್ಗಳಲ್ಲಿ ಮತ್ತೆ ರೀಎಲೆಕ್ಷನ್ಸ್ ಮಾಡಬೇಕು ಅಂತ ಹೋರಾಟಗಳು ನಡೀತಿದೆ ಅನ್ನೋ ವಿಚಾರ ಗೊತ್ತಾ ನಿಮಗೆ? ಹೌದು, ನೀವು ಕೇಳಿಸ್ಕೊಂತಿರೋದು ನಿಜನೇ. ಇದಕ್ಕೆ ಕಾರಣ ಏನಪ್ಪ ಅಂತ ನೋಡೋದಾದ್ರೆ, ವೆಸ್ಟ್ ಬೆಂಗಾಲ್ನ ಪೂರ್ವ ವರ್ಧಮಾನ್ ಜಿಲ್ಲೆಯ ಮಂಟೇಶ್ವರ ಅನ್ನೋ ಒಂದು ಕ್ಷೇತ್ರದಲ್ಲಿ TMC ಒಬ್ಬ ಅಭ್ಯರ್ಥಿ, ಸೊ ಇವ್ರನ್ನ ಅಭ್ಯರ್ಥಿಯನ್ನು ಬದ್ದು ಒಬ್ಬ ಗೂಂಡ ಅಂತ ಕರಿಬೋದು. ಇವರು ಮತಗಟ್ಟೆಗೆ ನುಗ್ಬಿಟ್ಟು ಒಂದು ವೋಟಿಂಗ್ ಮಾಡೋ ಮಷಿನ್ ಏನಿರುತ್ತೆ ಅದರಲ್ಲಿ BJPಯ ಒಂದು ಕ್ರಮ ಸಂಖ್ಯೆ ಕಂಪ್ಲೀಟಾಗಿ ಪ್ಲಾಸ್ಟರ್ನ ಅಂಟಿಸ್ಬಿಟ್ಟು BJPಗೆ ಯಾರು ವೋಟ್ ಮಾಡಬಾರ್ದು, TMCಗೆ ವೋಟ್ ಮಾಡಬೇಕು ಅಂತ ಜನಗಳಿಗೆ ಬೆದರಿಸ್ಬಿಟ್ಟು ವೋಟ್ ಮಾಡಿಸಿದ್ರು ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇದಷ್ಟೇ ಅಲ್ಲದೆ TMC ಕಾರ್ಯಕರ್ತರು ಬೂತ್ ಏಜೆಂಟ್ಗಳನ್ನ ಹೊರಗಡೆ ಹಾಕ್ಬಿಟ್ಟು CCTV ಕ್ಯಾಮ್ರಾಗಳನ್ನ ಹೈಡ್ ಮಾಡಿ ಜನಗಳನ್ನ ಬೆದರಿಸಿ ತಾವೇ ವೋಟ್ ಮಾಡಿದ್ರು ಅನ್ನೋ ಆರೋಪಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಕೇಳಿಬರ್ತಿದ್ದಾವೆ. ಸೊ ಇನ್ನೊಂದು ಶಾಕಿಂಗ್ ಇನ್ಸಿಡೆಂಟ್ ಏನಪ್ಪ ಅಂತಂದರೆ, ಡೈಮಂಡ್ ಹಾರ್ಬರ್ ವ್ಯಾಪ್ತಿಯಲ್ಲಿ ಬರುವಂಥ ಮತಗಟ್ಟೆಗಳಲ್ಲಿ ಮತದಾರರ ಶರ್ಟ್ಗೆ ಸ್ಪೈ ಕ್ಯಾಮ್ರಾಗಳನ್ನ ಅಳವಡಿಸ್ಬಿಟ್ಟು ಸೊ ನೀವು ಈ ಥರದವ್ರಿಗೆ ವೋಟ್ ಮಾಡಬೇಕು, ಈ ಥರದವ್ರಿಗೆ ಮಾಡಬಾರ್ದು ಅಂತ ಮತದಾರನ ಎದುರಿಸ್ಬಿಟ್ಟು ಸೊ ಒಂದು ಕಂಟ್ರೋಲ್ ಮಾಡಿ ವೋಟ್ ಮಾಡಿಸೋಂಥ ಒಂದು ಕೆಲಸ ನಡೆದಿದೆ ಅನ್ನೋ ಒಂದು ಆರೋಪ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ. ಇನ್ನು ಈ ಆರೋಪಗಳಿಗೆ ಸಂಬಂಧಪಟ್ಟಿರೋಂಗೆ ಚುನಾವಣಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದ್ದಾವೆ. ಸೊ ನೀವು ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ದೂರುಗಳು ದಾಖಲಾಗಿದ್ದಾವೆ ಅಂತ ನೋಡೋದಾದ್ರೆ, ಪಾಲ್ಟಾ ಅನ್ನೋ ಒಂದು ಪ್ರದೇಶದಲ್ಲಿ 32, ಡೈಮಂಡ್ ಹಾರ್ಬರಲ್ಲಿ 29, ಮಾಗ್ರಹತ್ತಲ್ಲಿ 13, ಬರ್ಜ್ ಅನ್ನೋ ಒಂದು ಪ್ರದೇಶದಲ್ಲಿ 3 ದೂರುಗಳು ದಾಖಲಾಗಿದ್ದಾವೆ. ಸೊ ಕಾದ್ ನೋಡ್ಬೇಕು ಮುಂದೇನಾಗುತ್ತೆ ಅಂತ. ನಾನು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಕೆಲಸ ಮಾಡ್ತೀನಿ. ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.